ಉತ್ತಮ ರೀತಿಯಾದ ಆಡಿಯೋನ ಪಡ್ಕೊಳ್ಳಿಕ್ಕೆ ಅಂದ್ರೆ ಪ್ರೊಫೆಷನಲ್ ಗ್ರೇಡ್ ಆಡಿಯೋನ ಪಡ್ಕೋಬೇಕಂತಂದ್ರೆ ಕ್ಯಾಶ್‌ಲೆಸ್ ಮೈಕ್ರೋಫೋನನ್ನ ಪರ್ಚೇಸ್ ಮಾಡಬೇಕು ಬೇಡ? ಪ್ರೊಫೆಷನಲ್ ಗ್ರೇಡ್ ಆಡಿಯೋನ ಪಡ್ಕೊಳ್ಳೋಕ್ಕೆ ಕ್ಯಾಶ್‌ಲೆಸ್ ಮೈಕ್ರೋಫೋನನ್ನ ಪರ್ಚೇಸ್ ಮಾಡಬೇಕಂತೇನಿಲ್ಲ. ಹಾಗೆ ನಮ್ಮ ಲ್ಯಾಪ್‌ಟಾಪ್ ಪಿಸಿಯಲ್ಲಿರುವಂಥ ಪೋರ್ಟ್ ವರ್ಕ್ ಆಗ್ತಾ ಇರಲಿಲ್ಲ ಅಂತಂದ್ರೆ, ಆ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ನಾವು ಲ್ಯಾಪ್‌ಟಾಪನ್ನ ಅಥವಾ ಪಿಸಿಯನ್ನೇ ಚೇಂಜ್ ಮಾಡಬೇಕಂತೇನಿಲ್ಲ. ಹಾಗೆ ನಮ್ಮಲ್ಲಿರುವಂಥ ಲೋ ಬಜೆಟ್ ಆಗಿರುವಂತಹ ಮೈಕ್ರೋಫೋನದ ಕ್ವಾಲಿಟಿಯನ್ನ ಹೈ ಕ್ವಾಲಿಟಿ ಆಡಿಯೋ ಆಗಿ ಕನ್ವರ್ಟ್ ಮಾಡ್ಕೋಬೇಕಂತಂದ್ರೆ, ಈ ವಿಡಿಯೋನ ಕೊನೆಯವರೆಗೆ ನೋಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಉತ್ತಮ ಕ್ವಾಲಿಟಿ ಆಡಿಯೋ ಪಡ್ಕೋಬೇಕಂತಂದ್ರೆ ಅದಕ್ಕೆ ಕಾಸ್ಟ್ಲಿ ಮೈಕನ್ನ ಪರ್ಚೇಸ್ ಮಾಡ್ಕೋದು ಬೇಡ. ಎರಡನೇದ್ದು, ಲ್ಯಾಪ್‌ಟಾಪ್ ಮತ್ತು ಪಿಸಿಯಲ್ಲಿರುವಂಥ ಪೋರ್ಟ್ ಕೆಟ್ಟೋಗಿದ್ರೆ ಅಥವಾ ವರ್ಕ್ ಆಗ್ತಾ ಇರಲಿಲ್ಲ ಅಂದ್ರೆ ಪಿಸಿ ಅಥವಾ ಲ್ಯಾಪ್‌ಟಾಪನ್ನ ಚೇಂಜ್ ಮಾಡುವಂಥ ಅವಶ್ಯಕತೆ ಇಲ್ಲ. ಎರಡನೇದ್ದು. ಮೂರನೇದ್ದು, ನಮ್ಮಲ್ಲಿರುವಂಥ ಲೋ ಬಜೆಟ್ ಅಥವಾ ಕ್ವಾಲಿಟಿಯಿಂದನೂ ಲೋ ಆಗಿರುವಂತಹ ಮೈಕ್ರೋಫೋನದ ಕ್ವಾಲಿಟಿಯನ್ನ ಪ್ರೊಫೆಷನಲ್ ಆಗಿ ಕನ್ವರ್ಟ್ ಮಾಡ್ಕೋಬೇಕಂತಂದ್ರೆ, ಹೈ ಕ್ವಾಲಿಟಿ ಮೈಕ್ ಆಗಿ ಕನ್ವರ್ಟ್ ಮಾಡ್ಕೋಬೇಕಂತಂದ್ರೆ, ಈ ಮೂರೂ ಸಮಸ್ಯೆಗೆ ಒಂದೇ ಪರಿಹಾರ. ನಾವು ಒಂದು ಎಕ್ಸ್ಟರ್ನಲ್ ಸೌಂಡ್ ಕಾರ್ಡನ್ನ ಬಳಕೆ ಮಾಡೋದು ಇಷ್ಟೇ. ಎಕ್ಸ್ಟರ್ನಲ್ ಸೌಂಡ್ ಕಾರ್ಡನ್ನ ಬಳಸ್ಕೊಂಡು ಈ ಮೂರಕ್ಕೂ ನಾವು ಪರಿಹಾರನ ಕಂಡ್ಕೋಬಹುದು. ಸ್ನೇಹಿತರೆ, ನಾನು ಹಲವಾರು ಮೈಕ್ರೋಫೋನನ್ನ ಪರ್ಚೇಸ್ ಮಾಡ್ಕೊಂಡೆ. ಒಂದೊಂದು ರೀತಿ ಒಂದೊಂದು ಮೈಕ್‌ದಿಂದ ಒಂದೊಂದು ರೀತಿ ಸಮಸ್ಯೆಯನ್ನ ಅನುಭವಿಸಿದ್ದೀನಿ. ಕೊನೆಯದಾಗಿ ನಾ ಏನ್ ಮಾಡ್ಬೇಕಪ್ಪ ಅಂತ ವಿಚಾರ ಮಾಡಿದಾಗ ಈ ಎಕ್ಸ್ಟರ್ನಲ್ ಸೌಂಡ್ ಕಾರ್ಡ್ ಬಗ್ಗೆ ಮಾಹಿತಿ ಸಿಕ್ತು. ಆದ್ರಿಂದ ನಾನು ಎಕ್ಸ್ಟರ್ನಲ್ ಸೌಂಡ್ ಕಾರ್ಡನ್ನ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಆಡಿಯೋ ರೆಕಾರ್ಡಿಂಗ್‌ಗೆ ಆಡಿಯೋಗೆ ಸಂಬಂಧಪಟ್ಟಂತ ಯಾವುದೇ ಪ್ರಾಬ್ಲಮ್ ಅನ್ನ ಫೇಸ್ ಮಾಡುವಂತ ಸಂದರ್ಭ ಈಗ ಹೋಯ್ತು. ಕೇವಲ ಈ ಸೌಂಡ್ ಕಾರ್ಡನ್ನ ಬಳಸ್ಕೊಂಡು ಯಾವುದೇ ರೀತಿಯಾದ ಮೈಕ್ರೋಫೋನನ್ನ ಹೈ ಕ್ವಾಲಿಟಿ ಮೈಕ್ರೋಫೋನ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಹಾಗಾದ್ರೆ ಈ ಬಾಕ್ಸನ್ನ ಈಗ ನೋಡ್ತಾ ಇದ್ದೀರಲ್ಲ, ಇದು ಸೌಂಡ್ ಕಾರ್ಡ್ ಬಾಕ್ಸ್. ಕಂಪ್ನಿ ಯಾವುದು ಅಂತಂದ್ರೆ ಕ್ರಿಯೇಟಿವ್ ಕಂಪ್ನಿ. ಮಾಡೆಲ್ ನೇಮು ಸೌಂಡ್ ಬ್ಲಾಸ್ಟರ್ ಪ್ಲೇ 3 ಅಂತಂದು. ಇದೊಂದು ಡಿಜಿಟಲ್ ಟು ಅನಲಾಗ್ ಕನ್ವರ್ಟರ್. ಈ ಸೌಂಡ್ ಕಾರ್ಡ್ ಅನ್ನ ಬಳಸ್ಕೊಂಡು ನಾವು ಆಡಿಯೋ ರಿಲೇಟೆಡ್ ಪ್ರಾಬ್ಲಮ್ಸ್ ಅನ್ನ, ಯಾವುದೇ ರೀತಿಯಾದ ಪ್ರಾಬ್ಲಮ್ ಅನ್ನ ಅರೈಸ್ ಮಾಡ್ಕೊಳ್ಳದೆ ಈಸಿಯಾಗಿ ಯಾವುದೇ ಮೈಕ್ರೋಫೋನ್ ಅನ್ನ ಬಳಕೆ ಮಾಡಿಕೊಂಡು ಇದನ್ನ ಪ್ರೊಫೆಷನಲ್ ಗ್ರೇಡ್ ಆಡಿಯೋನ ಪಡ್ಕೋಬಹುದು. ಹಾಗಾದ್ರೆ ಈ ಬಾಕ್ಸ್ ಅನ್ನ ಓಪನ್ ಮಾಡ್ಕೋಣ. ಇದರಲ್ಲಿ ಏನೇನಿದಾವು, ಆಮೇಲೆ ಇದನ್ನ ಕನೆಕ್ಟ್ ಮಾಡಿ ನಾವು ಆಡಿಯೋನ ರೆಕಾರ್ಡ್ ಮಾಡ್ಕೋಣ. ಆಡಿಯೋ ಕ್ವಾಲಿಟಿ ಹೆಂಗ್ ಬರ್ತದೆ ಅನ್ನೋದನ್ನ ಟೆಸ್ಟ್ ಮಾಡೋಣ. ಈಗ ಬಾಕ್ಸ್ ಓಪನ್ ಮಾಡ್ತೀನಿ. ಈ ಬಾಕ್ಸ್ ನಲ್ಲಿ ಒಂದ್ ಸೈಡ್ ಪೇಪರ್ಸ್ ಇದಾವೆ ನೋಡ್ರಿ. ಈ ಪ್ರಾಡಕ್ಟ್ಗೆ, ಈ ಸೌಂಡ್ ಕಾರ್ಡ್ಗೆ ಸಂಬಂಧಿಸಿದಂತ ಡೀಟೇಲ್ಸ್ ಇರುವಂತ ಪೇಪರ್ಸ್. ಹಾಗೆ ಇನ್ನೊಂದು ಬದಿಗೆ ಸೌಂಡ್ ಕಾರ್ಡ್ ಇದೆ. ಇಷ್ಟೇ. ಮತ್ತೆ ಇದರ ಜೊತೆ ಎಕ್ಸೆಸರೀಸ್ ಯಾಕಿಲ್ಲ ಅಂತಂದ್ರೆ, ಇದೊಂದು ಪ್ಲಗ್ ಅಂಡ್ ಪ್ಲೇ ಡಿವೈಸ್ ಆಗೈತಿ. ಆ ಕಾರಣಕ್ಕಾಗಿ ಯಾವುದೇ ಎಕ್ಸೆಸರಿ ಇಲ್ಲ. ಈಗ ಈ ಸೌಂಡ್ ಕಾರ್ಡ್ ಬಗ್ಗೆ ನೋಡೋಣ. ಇಲ್ಲಿ 2 ಪೋರ್ಷನ್ ಇದಾವೆ ನೋಡ್ರಿ. ಇದು ಒಂದು, ಇನ್ನೊಂದು ಪೋರ್ಷನ್. ಒಂದು ಪೋರ್ಷನ್ ಕನೆಕ್ಟಿವಿಟಿ, USB ಕನೆಕ್ಟಿವಿಟಿಯನ್ನ ಹೊಂದೈತಿ. ಆಮೇಲೆ ಇನ್ನೊಂದು ಬದಿಗೆ ಸೌಂಡ್ ಕಾರ್ಡ್ ಇದೆ. ಇಲ್ಲಿ ಸೌಂಡ್ ಬ್ಲಾಸ್ಟರ್ ಅಂತಂದು ನೇಮ್ ಇದೆ. ಹಾಗೆ ಇಲ್ಲಿ 2 ಪೋರ್ಟ್ ಇದಾವೆ ನೋಡ್ರಿ. ಒಂದು ಇನ್ಪುಟ್ ಪೋರ್ಟ್, ಇನ್ನೊಂದು ಔಟ್ಪುಟ್ ಪೋರ್ಟ್. ಇನ್ಪುಟ್ ಪೋರ್ಟ್ ನಲ್ಲಿ ನಾವು ಮೈಕ್ರೋಫೋನ್ ಅನ್ನ ಕನೆಕ್ಟ್ ಮಾಡ್ತೀವಿ. ಅಲ್ಲಿ ಮೈಕದ ಐಕಾನ್ ಅನ್ನ ತೋರ್ಸಾರ ನೋಡ್ರಿ. ಆಮೇಲೆ ಇನ್ನೊಂದು ಪೋರ್ಟ್ದಲ್ಲಿ ಹೆಡ್ಫೋನ್ ಅಥವಾ ಸ್ಪೀಕರ್ ಅನ್ನ ಕನೆಕ್ಟ್ ಮಾಡ್ತೀವಿ. ಇಷ್ಟೇ. ಇದೊಂದು ಸಿಂಪಲ್ ಆಗಿರುವಂತ ಪ್ಲಗ್ ಅಂಡ್ ಪ್ಲೇ ಡಿವೈಸ್. ಆಮೇಲೆ ಇದರಲ್ಲಿ ಇಂಟರ್ನಲ್ ಆಗಿ ಅದಕ್ಕೆ ಸರ್ಕ್ಯೂಟ್ಸ್ ಇದಾವೆ. ಈಗ ನನ್ನ ಕಣ್ಣಿಗೆ ಕಾಣೋದಷ್ಟೇ ನಾವು ನೋಡಿದ್ವಿ.
ಕನೆಕ್ಟಿವಿಟಿ USB ಇದೆ. 2 ಪೋರ್ಟ್ ಇದಾವೆ. ಒಂದು ಇನ್ಪುಟ್ಟು, ಔಟ್ಪುಟ್ಟು. ಇನ್ಪುಟ್ ಪೋರ್ಟನ್ನು ಮೈಕ್ಗೆ ಕನೆಕ್ಟ್ ಮಾಡ್ಲಿಕ್ಕೆ ಬಳಸ್ಕೊತೀವಿ. ಔಟ್ಪುಟ್ ಪೋರ್ಟನ್ನು ಹೆಡ್ಫೋನು ಮತ್ತು ಸ್ಪೀಕರನ್ನು ಕನೆಕ್ಟ್ ಮಾಡಲಿಕ್ಕೆ ಬಳಸ್ಕೊತೇವೆ. ಇಷ್ಟೇ ಈ ಸೌಂಡ್ ಕಾರ್ಡ್ದ ಡೀಟೇಲ್ಸು. ಸ್ನೇಹಿತರೆ, ಈಗ ಈ ಸೌಂಡ್ ಕಾರ್ಡನ್ನು ಬಳಸ್ಕೊಂಡು ನಾವು ನಮ್ಮ ಮೈಕ್ರೋಫೋನದ ಕ್ವಾಲಿಟಿಯನ್ನು ಹೆಚ್ಚಿಸ್ಕೋಣ. ಆಮೇಲೆ ವಿದೌಟ್ ಸೌಂಡ್ ಕಾರ್ಡ್ದಿಂದ ರೆಕಾರ್ಡ್ ಆದಂಥ ಆಡಿಯೋ ಕ್ವಾಲಿಟಿ ಹೆಂಗಿತ್ತು, ಆಮೇಲೆ ಸೌಂಡ್ ಕಾರ್ಡನ್ನು ಕನೆಕ್ಟ್ ಮಾಡಿ ಆಡಿಯೋ ರೆಕಾರ್ಡ್ ಮಾಡಿದಾಗ ಅದರ ಕ್ವಾಲಿಟಿ ಹೆಂಗಿತ್ತು ಅನ್ನೋದನ್ನ ಪರೀಕ್ಷೆ ಮಾಡೋಣ. ಈಗ ನಾನು ಆಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಬಳಸ್ಕೊಂಡಂಥ ಮೈಕ್ರೋಫೋನು ಯಾವುದು ಅಂತಂದರೆ ಹಾಲಿಲ್ಯಾಂಡ್ ಲ್ಯಾರ್ಕ್ M1 ಅನ್ನುವಂಥ ವೈರ್ಲೆಸ್ ಮೈಕ್ರೋಫೋನನ್ನು ಬಳಸ್ತಾ ಇದ್ದೀನಿ. ಅದೊಂದು ಉತ್ತಮ ಕ್ವಾಲಿಟಿ ಮೈಕ್ರೋಫೋನ್ ಆಗಿದೆ. ಇದನ್ನು ಬಳಸ್ಕೊಂಡು ಅದರ ಕ್ವಾಲಿಟಿ ಇನ್ನಷ್ಟು ಹೆಚ್ಚಿಸ್ಕೋಬಹುದು. ಸ್ನೇಹಿತರೆ, ಈಗ ನಾನು ಏನು ಮಾಡ್ತಾ ಇದ್ದೇನೆ ಅಂತಂದರೆ, ಇಲ್ಲಿ ಕನೆಕ್ಟ್ ಮಾಡಿದಂತಹ ಮೈಕ್ರೋಫೋನನ್ನು ತೆಗೆದು ಈ ಸೌಂಡ್ ಕಾರ್ಡಿಗೆ ಜೋಡಿಸ್ತೀನಿ. ಆಮೇಲೆ ಇದರಿಂದ ಆಡಿಯೋ ರೆಕಾರ್ಡ್ ಮಾಡ್ತೀನಿ. ಸ್ನೇಹಿತರೆ, ನಾನೀಗ ಸೌಂಡ್ ಬ್ಲಾಸ್ಟರ್ ಪ್ಲೇ 3 ಅನ್ನುವಂಥ ಸೌಂಡ್ ಕಾರ್ಡನ್ನು ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿದ್ದೀನಿ. ಅದರ ಮುಖಾಂತರನೇ ಹಾಲಿಲ್ಯಾಂಡ್ ಲ್ಯಾರ್ಕ್ M1ದಿಂದ ಆಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಈಗ ಮೊದಲೇ ಹೇಳಿದಂತೆ ನಾವು ಫೇಸ್ ಮಾಡುವಂಥ ಆಡಿಯೋ ರೆಕಾರ್ಡಿಂಗ್ಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಸನ್ನು ಈ ಸೌಂಡ್ ಕಾರ್ಡ್ ಮುಖಾಂತರ ಬಗೆಹರಿಸ್ಕೋಬೋದು. ಈಗ ಒಂದನೇದ್ದು, ಲ್ಯಾಪ್ಟಾಪ್ ಮತ್ತು PC-ಯಲ್ಲಿರುವಂಥ ಆಡಿಯೋ ಪೋರ್ಟ್ ವರ್ಕ್ ಆಗಲಿಲ್ಲ ಅಂತಂದರೆ ಈ ಸೌಂಡ್ ಕಾರ್ಡು ಬಗೆಹರಿಸ್ತೈತಿ. ಆಮೇಲೆ ಯಾವುದೇ ರೀತಿಯಾದ ಮೈಕ್ರೋಫೋನನ್ನು ತೆಗೆದುಕೊಂಡಾಗ ಅದರ ಆಡಿಯೋ ರೆಕಾರ್ಡಿಂಗ್ ವ್ಯಾಲ್ಯೂಮ್ ಕಡಿಮೆ ಇತ್ತಂದರೆ ಅದನ್ನು ಇದು ಬಗೆಹರಿಸ್ತೈತಿ. ಆಮೇಲೆ ಮೂರನೇದಾಗಿ, ಲೋ ಬಜೆಟ್ ಮೈಕ್ರೋಫೋನನ್ನು ಬಳಸ್ತಾ ಇರ್ತೀವಲ್ಲ, ಆ ಮೈಕ್ರೋಫೋನನ್ನು ಹೈ ಕ್ವಾಲಿಟಿ ಮೈಕ್ರೋಫೋನ್ ಆಗಿ ನಾವು ಕನ್ವರ್ಟ್ ಮಾಡ್ಕೋಬಹುದು ಈ ಸೌಂಡ್ ಕಾರ್ಡ್ ಸಹಾಯದಿಂದ. ಸ್ನೇಹಿತರೆ, ಈಗ ಇಲ್ಲಿವರೆಗೆ ಈ ವಿಡಿಯೋನ ನೋಡಿದರೆ ಆಮೇಲೆ ಆಡಿಯೋನ ಕೇಳಿಸ್ಕೋದಿರ. ಮೊದಲಿಗೆ ನಾನು ವಿದೌಟ್ ಸೌಂಡ್ ಕಾರ್ಡ್ ಆಡಿಯೋನ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ಅದರ ಕ್ವಾಲಿಟಿ ಹೆಂಗಿತ್ತು, ಆಮೇಲೆ ಸೌಂಡ್ ಕಾರ್ಡನ್ನು ಕನೆಕ್ಟ್ ಮಾಡಿದಾಗ ಅದರಿಂದ ಬಂದಂಥ ಆಡಿಯೋ ಹೆಂಗಿದೆ ಅನ್ನೋದನ್ನು ಎರಡನ್ನ ಕಂಪೇರ್ ಮಾಡಿ ಗಮನಿಸಿ ಕೇಳಿಸ್ಕೊಳ್ಳಿ. ಯಾವ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊತಾ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.